ತಮಿಳುನಾಡಿನಲ್ಲಿ ಚುನಾವಣೆ ಆದ ಮೇಲೆ ಬಿಕ್ಕಟ್ಟಂತೂ ಜಾಸ್ತಿಯಾಗೋ ಲಕ್ಷಣಗಳೇ ಕಾಣಿಸ್ತಾ ಇದೆ. ಒಂದ್ ಕಡೆ ಟಿವಿಕೆ ಬಹುಮತ ಗಳಿಸಿದ್ರೂ ಸರ್ಕಾರ ರಚನೆ ಮಾಡೋದಕ್ಕಾಗ್ತಾ ಇಲ್ಲ. ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನ ಕೋರಿ 2 ಸಲ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿ ಮಾಡಿ ಕೂಡ ಆಗಿದೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. 118ರ ಮ್ಯಾಜಿಕ್ ಸಂಖ್ಯೆ ಇನ್ನೂ ದೂರದಲ್ಲಿರೋದ್ರಿಂದ, ಹಾಗೇನೆ ಸಂಭಾವ್ಯ ಡಿಎಂಕೆ ಎಐಎಡಿಎಂಕೆ ಒಪ್ಪಂದಗಳು ವದಂತಿಗಳು ಕೇಳಿ ಬರ್ತಾ ಇರೋದ್ರಿಂದ ರಾಜ್ಯ ಸಾಂವಿಧಾನಿಕ ಅನಿಶ್ಚಿತತೆಯಲ್ಲೇ ಮುಳುಗಿದೆ. ಇದರ ಮಧ್ಯೆ ಡಿಎಂಕೆ ಹಾಗೆ ಎಐಎಡಿಎಂಕೆ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿ ಟಿವಿಕೆಯನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಪ್ರಯತ್ನಿಸಿದ್ರೆ ಅದರ ಎಲ್ಲಾ 107 ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಟಿವಿಕೆ ಬೆದರಿಕೆ ಹಾಕಿದೆ. ಇದರ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ವಾತಾವರಣ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ಇದೊಂದು ಅಸಾಧಾರಣ ಬೆದರಿಕೆ ಅನಿಸಿದ್ರೂ 107 ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟರೆ ನಿಖರವಾಗಿ ಏನಾಗಬಹುದು? ಹೀಗೆಲ್ಲ ಮಾಡೋದಕ್ಕೆ ತಕ್ಷಣವೇ ಸಾಧ್ಯ ಆಗತ್ತಾ? ಅಥವಾ ಸರ್ಕಾರ ಬೀಳುತ್ತಾ? ಸ್ಪೀಕರ್ ಈ ನಡೆಯನ್ನು ತಡೀತಾರಾ? ತಮಿಳುನಾಡನ್ನು ರಾಷ್ಟ್ರಪತಿ ಆಳ್ವಿಕೆ ಅಥವಾ ಹೊಸ ಚುನಾವಣೆಗಳ ಕಡೆಗೆ ತಳ್ಳಬಹುದಾ? ಈ ಥರದ ಅನೇಕ ಪ್ರಶ್ನೆಗಳು ಇಲ್ಲಿ ಹುಟ್ಕೊಳ್ತಾ ಇವೆ. ಆದರೆ ಇದಕ್ಕೆಲ್ಲ ಉತ್ತರ ಸಂವಿಧಾನ, ಶಾಸಕಾಂಗ ಕಾರ್ಯವಿಧಾನಗಳು ಹಾಗೆ 2019ರ ಕರ್ನಾಟಕ ರಾಜಕೀಯ ಬಿಕ್ಕಟ್ಟಿಗೆ ಸಂಬಂಧಿಸಿದ ಅನೇಕ ಅಂಶಗಳು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಒಟ್ಟು 234 ಸ್ಥಾನ ಇರೋದು. ಸರಳ ಬಹುಮತಕ್ಕೆ 118 ಶಾಸಕರ ಅಗತ್ಯ ಇದೆ. ಟಿವಿಕೆ ಪ್ರಸ್ತುತ 107 ಶಾಸಕರನ್ನು ಹೊಂದಿದೆ. ಇದು ಸದನದಲ್ಲಿ ಅತಿ ದೊಡ್ಡ ಪಕ್ಷ. ಆದರೆ ಇನ್ನೂ ಬಹುಮತದ ಕೊರತೆ ಇದೆ. 5 ಕಾಂಗ್ರೆಸ್ ಶಾಸಕರ ಬೆಂಬಲ ಅಂತರವನ್ನ ಕಮ್ಮಿ ಮಾಡುತ್ತೆ, ಆದರೆ ಸಾಕಾಗೋದಿಲ್ಲ. ಅದಕ್ಕಾಗಿ ಹೊರಗಿನವರ ಬೆಂಬಲ, ಪಕ್ಷಾಂತರ ಅಥವಾ ಡಿಎಂಕೆ ಎಐಎಡಿಎಂಕೆ ಒಪ್ಪಂದದ ಬಗ್ಗೆ ಊಹಾಪೋಹಗಳು ರಾಜಕೀಯವಾಗಿ ಹೆಚ್ಚಾಗ್ತಾ ಇದೆ. ಎಲ್ಲ ಟಿವಿಕೆ ಶಾಸಕರು ರಾಜೀನಾಮೆ ಕೊಟ್ಟು ಅವರ ರಾಜೀನಾಮೆಗಳನ್ನು ಅಂಗೀಕರಿಸಿದರೆ ವಿಧಾನಸಭೆಯ ಪರಿಣಾಮಕಾರಿ ಬಲ 234ರಿಂದ 127ಕ್ಕೆ ಇಳಿಯುತ್ತೆ. ಇದು ಬಹುಮತದ ಅಂಕಿಅಂಶವನ್ನು 118ರಿಂದ ಕೇವಲ 64ಕ್ಕೆ ಇಳಿಸುತ್ತೆ. ಇದರ ಅರ್ಥ ಡಿಎಂಕೆ ಎಐಎಡಿಎಂಕೆ ಮೈತ್ರಿಕೂಟ ಕಡಿಮೆಯಾದ ಸದನದಲ್ಲಿ 64 ಸ್ಥಾನಗಳನ್ನು ದಾಟಿದ್ರೆ ಅರ್ಧದಷ್ಟು ಸ್ಥಾನಗಳು ಖಾಲಿ ಇದ್ರೂ ಕೂಡ ಅದು ಆರಾಮವಾಗಿ ಸರ್ಕಾರ ರಚಿಸಬಹುದು. ಹೀಗಾಗಿ ಸಾಮೂಹಿಕ ರಾಜೀನಾಮೆಯು ಟಿವಿಕೆಯನ್ನು ತಡೆಯೋದಕ್ಕೆ ಪ್ರಯತ್ನಿಸ್ತಾ ಇರೋ ಮೈತ್ರಿಕೂಟಕ್ಕೆ ಸರ್ಕಾರ ರಚಿಸೋದಕ್ಕೂ ಈಸಿ ಆಗಬಹುದು. ಇಲ್ಲ, ಸಂವಿಧಾನದ 190(3)(b) ವಿಧಿಯ ಅಡಿಯಲ್ಲಿ ಸ್ಪೀಕರ್ ಅದನ್ನು ಸ್ವೀಕಾರ ಮಾಡಿದ್ರಷ್ಟೇ ಶಾಸಕರ ರಾಜೀನಾಮೆ ಜಾರಿಗೆ ಬರುತ್ತೆ. ರಾಜೀನಾಮೆ ಸ್ವಯಂ ಪ್ರೇರಿತ ಮತ್ತು ನಿಜವಾದ್ದು ಅಂತ ಸ್ಪೀಕರ್ ಒಪ್ಪಬೇಕು ಅಂತಾನೂ ಸಂವಿಧಾನ ಹೇಳುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ಪತನಕ್ಕೆ ಸಂಬಂಧಿಸಿದ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ವರ್ಸಸ್ ಗೌರವಾನ್ವಿತ ಸ್ಪೀಕರ್ ಕರ್ನಾಟಕ ವಿಧಾನಸಭೆ 2019ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ವಿಷಯವನ್ನು ವಿವರವಾಗಿ ಪರಿಶೀಲನೆ ಮಾಡಿತು. ಆ ಟೈಮ್ನಲ್ಲಿ ಬಂಡಾಯ ಶಾಸಕರು ರಾಜೀನಾಮೆ ಕೊಟ್ಟರು, ಸರ್ಕಾರದ ಪತನಕ್ಕೆ ಬೆದರಿಕೆ ಹಾಕಿದ್ರು. 10ನೇ ವೇಳಾಪಟ್ಟಿಯ ಅಡಿಯಲ್ಲಿ ಅನರ್ಹತೆ ಪ್ರಕ್ರಿಯೆಗಳು ಬಾಕಿ ಇರುವಾಗ ಸ್ಪೀಕರ್ ರಾಜೀನಾಮೆಗಳ ಬಗ್ಗೆ ನಿರ್ಧಾರವನ್ನು ಪೋಸ್ಟ್ಪೋನ್ ಮಾಡಿದ್ರು. ಸ್ಪೀಕರ್ ಕೇವಲ ಅಂಚೆ ಕಚೇರಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರಾಜೀನಾಮೆಗಳು ನಿಜವಾದ್ದು ಹಾಗೆ ಸ್ವಯಂ ಪ್ರೇರಿತವೇ ಅಂತ ಪರಿಶೀಲಿಸೋ ಅಧಿಕಾರ ಅಧ್ಯಕ್ಷರಿಗಿದೆ. ಸ್ವಯಂ ಪ್ರೇರಿತ ಅನ್ನೋದಾದ್ರೆ ಶಾಸಕರ ಮೇಲೆ ಯಾವುದೇ ಒತ್ತಡ ಇಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ನಿಜವಾಗಿದ್ದು ಅನ್ನೋದಾದ್ರೆ ರಾಜೀನಾಮೆ ಅಧಿಕೃತವಾಗಿದೆ. ಹಾಗೇನೆ ರಾಜಕೀಯ ಕಾರಣಗಳಿಗಾಗಿ ಸ್ಪೀಕರ್ ನಿರ್ಧಾರವನ್ನ ಅನಿರ್ದಿಷ್ಟವಾಗಿ ವಿಳಂಬ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ಪೀಕರ್ ಅವರ ವಿಚಾರಣೆ ವ್ಯಾಪ್ತಿಯಲ್ಲಿ ಸೀಮಿತವಾಗಿರಬೇಕು, ಹಾಗೆ ಅದು ಅಂತ್ಯವಿಲ್ಲದ ರಾಜಕೀಯ ಪ್ರಕ್ರಿಯೆಯಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತೀರ್ಪಿನಲ್ಲಿ ಹೇಳಲಾಗಿದೆ. ಸೊ ಹೀಗಿರುವಾಗ ಟಿವಿಕೆ ಶಾಸಕರು ರಾಜೀನಾಮೆ ಕೊಟ್ಟರೆ ತಮಿಳುನಾಡಿನಲ್ಲಿ ಏನಾಗುತ್ತೆ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆದರೆ ಇದು ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಹೊಸ ವಿಧಾನಸಭೆಯನ್ನು ಔಪಚಾರಿಕವಾಗಿ ರಚಿಸದ ಕಾರಣ ತಮಿಳುನಾಡಿಗೆ ಪ್ರಸ್ತುತ ಪೂರ್ಣಾವಧಿ ಸ್ಪೀಕರ್ ಇಲ್ಲ. ವಿಧಾನಸಭೆ ತನ್ನ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಶಾಸಕರು ಪ್ರಮಾಣವಚನ ಸ್ವೀಕರಿಸಬೇಕು, ಹಂಗಾಮಿ ಸ್ಪೀಕರ್ ಅನ್ನು ನೇಮಿಸಬೇಕು, ನಂತರ ಶಾಶ್ವತ ಸ್ಪೀಕರ್ ಅನ್ನು ಆಯ್ಕೆ ಮಾಡಬೇಕು. ಈ ಪ್ರಕ್ರಿಯೆ ಕಂಪ್ಲೀಟ್ ಆಗೋ ತನಕ ರಾಜೀನಾಮೆಗಳು ಪ್ರಾಯೋಗಿಕವಾಗಿ ಸದನದ ಗಣಿತವನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಶಾಶ್ವತ ಸ್ಪೀಕರ್ ಜಾರಿಯಲ್ಲಿರೋ ಮೊದಲು ಟಿವಿಕೆ ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಡೋದಕ್ಕೆ ಟ್ರೈ ಮಾಡಿದರೆ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದ ಮೇಲೆ ರಾಜೀನಾಮೆಗಳು ಹಂಗಾಮಿ ಸ್ಪೀಕರ್ಗೆ ಹೋಗುತ್ತೆ. ಇಷ್ಟಾದರೂ ರಾಜ್ಯಪಾಲ ಅರ್ಲೇಕರ್ ರಾಜೀನಾಮೆ ಪ್ರಕ್ರಿಯೆ ಪೂರ್ಣಗೊಳ್ಳುವುದಕ್ಕೂ ಮೊದಲು ಸರ್ಕಾರ ರಚನೆ ಮತ್ತು ಬಹುಮತ ಪರೀಕ್ಷೆಗೆ ಆದ್ಯತೆ ಕೊಡಬಹುದು. ಇದರ ಅರ್ಥ ಸಾಂವಿಧಾನಿಕ ಪ್ರಕ್ರಿಯೆ ಮೊದಲು ಸದನದ ಮಹಡಿಯಲ್ಲಿ ಬಹುಮತ ಪರೀಕ್ಷೆಯತ್ತ ಸಾಗಬಹುದು. ಟಿವಿಕೆ ಎಚ್ಚರಿಕೆ ಪ್ರಾಥಮಿಕವಾಗಿ ಈ ಪರಿಸ್ಥಿತಿಯನ್ನು ಟಾರ್ಗೆಟ್ ಮಾಡಿರೋದು. ಸೊ ಸರ್ಕಾರ ರಚನೆ ಆದಮೇಲೆ ಮತ್ತು ಸ್ಪೀಕರ್ ಆಯ್ಕೆ ಆದ ಮೇಲೆ ಎಲ್ಲ 107 ಶಾಸಕರು ಸೈದ್ಧಾಂತಿಕವಾಗಿ ಸಾಮೂಹಿಕವಾಗಿ ರಾಜೀನಾಮೆ ಕೊಡಬಹುದು. ಇಷ್ಟಾದರೂ ಆಗಲೂ ರಾಜೀನಾಮೆಗಳು ತಕ್ಷಣ ಜಾರಿಗೆ ಬರೋದಿಲ್ಲ. ಯಾಕಂದರೆ ಸ್ಪೀಕರ್ ಪ್ರತಿ ರಾಜೀನಾಮೆಯನ್ನು ಪ್ರತ್ಯೇಕವಾಗಿ ಪರಿಶೀಲನೆ ಮಾಡಬೇಕು, ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನಡೆಸಬೇಕು, ವಿಳಂಬ ಮಾಡಬಹುದು ಅಥವಾ ತನಿಖೆ ಮಾಡಬಹುದು.
ಆಡಳಿತ ಒಕ್ಕೂಟದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರೋ ಸ್ಪೀಕರ್ ಶಾಸಕರನ್ನ ಪ್ರತ್ಯೇಕವಾಗಿ ಕರೆಸಿ ರಾಜೀನಾಮೆಗಳನ್ನು ಒತ್ತಡದಲ್ಲಿ ಸಲ್ಲಿಸಲಾಗಿದೆಯಾ ಅಂತ ಪರಿಶೀಲಿಸಬಹುದು, ಅಥವಾ ಪಕ್ಷಾಂತರ ವಿರೋಧಿ ಕಾನೂನು ಪ್ರಕ್ರಿಯೆಗಳು ಅನ್ವಯವಾಗುತ್ತಾ ಅನ್ನೋದನ್ನ ನಿರ್ಧರಿಸಬಹುದು. ಸೊ ಸ್ಪೀಕರ್ ರಾಜೀನಾಮೆಗಳನ್ನು ಇಲ್ಲಿ ಸಂಪೂರ್ಣವಾಗಿ ತಿರಸ್ಕರಿಸಬಹುದಾಗುತ್ತಾ? ಈ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ. ಸ್ಪೀಕರ್ ಎಲ್ಲ ರಾಜೀನಾಮೆಗಳನ್ನು ನಿರಂಕುಶವಾಗಿ ತಿರಸ್ಕಾರ ಮಾಡೋದಕ್ಕಾಗೋದಿಲ್ಲ. ರಾಜೀನಾಮೆಗಳು ನಿಜವಾಗಿಯೂ ಸ್ವಯಂ ಪ್ರೇರಿತ ಹಾಗೆ ನಿಜವಾದದ್ದಾಗಿದ್ರೆ ಅವುಗಳನ್ನು ಸಾಮಾನ್ಯವಾಗಿ ಅಂಗೀಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಷ್ಟಾದರೂ ಟೈಮಿಂಗ್ ಅನ್ನೋದು ಇಲ್ಲಿ ನಿರ್ಣಾಯಕ. ಕರ್ನಾಟಕದ ಪ್ರಕರಣದಲ್ಲಿ 10ನೇ ವೇಳಾಪಟ್ಟಿಯ ಅಡಿಯಲ್ಲಿ ಅನರ್ಹತೆ ಅರ್ಜಿಗಳನ್ನು ಪರಿಗಣಿಸುವಾಗ ಸ್ಪೀಕರ್ ರಾಜೀನಾಮೆಗಳನ್ನು ಸ್ವೀಕರಿಸೋದಕ್ಕೆ ವಿಳಂಬ ಮಾಡಿದ್ರು. ರಾಜೀನಾಮೆಗಳನ್ನು ಸಲ್ಲಿಸಿದ ಮೇಲೂ ಅನರ್ಹತೆ ಪ್ರಕ್ರಿಯೆಯನ್ನು ಮುಂದುವರಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಸ್ಪೀಕರ್ಗೆ ಅವಕಾಶ ಕೊಡಿತು. ಈ ಪೂರ್ವ ನಿದರ್ಶನದ ಅರ್ಥ ತಮಿಳುನಾಡಿನಲ್ಲಿ ಸಂಘಟಿತ ಪಕ್ಷಾಂತರ ಅಥವಾ ರಾಜಕೀಯ ಚೌಕಾಸಿಯ ಆರೋಪಗಳು ಹೊರಹೊಮ್ಮಿದ್ರೆ ರಾಜೀನಾಮೆಗಳ ಪರಿಶೀಲನೆಯನ್ನು ಸಂಪೂರ್ಣವಾಗಿ ಯಾಂತ್ರಿಕ ಪ್ರಕ್ರಿಯೆ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ಸ್ಪೀಕರ್ ಕಾನೂನುಬದ್ಧವಾಗಿ ವಾದಿಸಬಹುದು. ಇಷ್ಟಾದರೂ ಇಲ್ಲಿ ಯಾವುದೇ ಪಕ್ಷಾಂತರ ಸಮಸ್ಯೆ ಇರೋದಿಲ್ಲ. ಆದರೆ 107 ಶಾಸಕರ ರಾಜೀನಾಮೆ ಸರ್ಕಾರ ಪತನಕ್ಕೆ ಕಾರಣವಾಗುತ್ತಾ ಅನ್ನೋ ಪ್ರಶ್ನೆ ಬಂದಾಗ ಎಲ್ಲ ಟಿವಿಕೆ ಶಾಸಕರು ರಾಜೀನಾಮೆ ಕೊಟ್ಟರೂ ಸರ್ಕಾರ ಸ್ವಯಂಚಾಲಿತವಾಗಿ ಬೀಳೋದಿಲ್ಲ. ರಾಜೀನಾಮೆಗಳನ್ನು ಅಂಗೀಕರಿಸಿದ್ರೆ ಸದನದ ಬಲ ಕಮ್ಮಿಯಾಗುತ್ತೆ, ಬಹುಮತದ ಅಂಕಿಅಂಶವೂ ಕಮ್ಮಿಯಾಗುತ್ತೆ. ಕಡಿಮೆಯಾದ ಸದನದಲ್ಲಿ ಸರ್ಕಾರಕ್ಕೆ ಬಹುಮತ ಬೇಕಾಗುತ್ತೆ. ಇಲ್ಲಿ ಮೂಲ 234 ಸ್ಥಾನಗಳಲ್ಲ. ಹೀಗಾಗಿ ಡಿಎಂಕೆ ಎಐಎಡಿಎಂಕೆ ಸರ್ಕಾರ 107 ಖಾಲಿ ಸ್ಥಾನಗಳ ಹೊರತಾಗಿಯೂ ಕಾನೂನುಬದ್ಧವಾಗಿ ಉಳ್ಕೊಳ್ಬಹುದು. ಇಷ್ಟಾದರೂ ರಾಜಕೀಯವಾಗಿ ಅಂತಹ ಸರ್ಕಾರವು ತಕ್ಷಣವೇ ನ್ಯಾಯಸಮ್ಮತತೆ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತೆ. ಅತಿ ದೊಡ್ಡ ಪಕ್ಷ ಅಧಿಕಾರದಿಂದ ವಂಚಿತವಾಗಿದೆ, ಸುಮಾರು ಅರ್ಧದಷ್ಟು ವಿಧಾನಸಭೆಯನ್ನು ಹೊರಗಿಡಲಾಗಿದೆ ಮತ್ತು ಸಮ್ಮಿಶ್ರ ಸರ್ಕಾರ ನೈತಿಕ ನ್ಯಾಯಸಮ್ಮತತೆಯನ್ನು ಹೊಂದಿಲ್ಲ ಅಂತ ಟಿವಿಕೆ ವಾದ ಮಾಡುತ್ತೆ. ನಂತರ ಯುದ್ಧ ವಿಧಾನಸಭೆಯಿಂದ ಸಾರ್ವಜನಿಕ ಅಭಿಪ್ರಾಯ ಕ್ಷೇತ್ರಕ್ಕೆ ಬದಲಾಗುತ್ತೆ. ಇದರ ಮಧ್ಯೆ ರಾಜ್ಯದಲ್ಲಿ ಉಪಚುನಾವಣೆಗೆ ದಾರಿ ಮಾಡಿಕೊಟ್ಟ ಹಾಗಾಗುತ್ತೆ. 107 ಸ್ಥಾನಗಳು ಖಾಲಿಯಾದರೆ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 151A ಪ್ರಕಾರ ಅಸಾಧಾರಣ ಸಂದರ್ಭಗಳು ಇಲ್ಲದೆ ಇದ್ರೆ ಚುನಾವಣಾ ಆಯೋಗ 6 ತಿಂಗಳ ಒಳಗೆ ಉಪಚುನಾವಣೆಯನ್ನು ನಡೆಸಬೇಕಾಗುತ್ತೆ. ಈ ಉಪಚುನಾವಣೆಗಳು ರಾಜ್ಯಪಾಲರ ನಿರ್ಧಾರ, ಸಮ್ಮಿಶ್ರ ಸರ್ಕಾರದ ನ್ಯಾಯಸಮ್ಮತತೆ ಮತ್ತು ಟಿವಿಕೆ ತನ್ನ ಜನಾದೇಶವನ್ನು ಕಸಿದುಕೊಂಡಿದೆ ಅನ್ನೋ ವಿಜಯ್ ಅವರ ಹೇಳಿಕೆ ಮೇಲೆ ಜನಾಭಿಪ್ರಾಯ ಸಂಗ್ರಹ ಆಗಬಹುದು. ರಾಷ್ಟ್ರಪತಿ ಆಳ್ವಿಕೆ ಪ್ರಸ್ತುತ ಕೊನೆ ಆಯ್ಕೆ. ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ಸಾಂವಿಧಾನಿಕ ಕಾರ್ಯವಿಧಾನಗಳು ಫೇಲ್ಯೂರ್ ಆದಾಗ, ಸ್ಥಿರ ಸರ್ಕಾರ ಅಸಾಧ್ಯವಾದಾಗ ರಾಷ್ಟ್ರಪತಿ ಆಳ್ವಿಕೆಯನ್ನ ಶಿಫಾರಸು ಮಾಡಬಹುದು. ಇಷ್ಟಾದರೂ ಎಸ್ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಹೆಗ್ಗುರುತು ತೀರ್ಪು ಬಹುಮತದ ಪರೀಕ್ಷೆಯನ್ನ ಸಾಮಾನ್ಯವಾಗಿ ರಾಜಕೀಯ ಊಹಾಪೋಹಗಳ ಆಧಾರದ ಮೇಲಲ್ಲ, ಸದನದ ಮಹಡಿಯಲ್ಲಿ ನಡೆಸಬೇಕು ಅಂತ ಹೇಳಿದೆ. ಹೀಗಾಗಿ ರಾಷ್ಟ್ರಪತಿ ಆಳ್ವಿಕೆಯೊಂದಿಗೆ ಮುಂದುವರಿಯುವುದಕ್ಕೂ ಮೊದಲು ರಾಜ್ಯಪಾಲರು ಎಲ್ಲ ಸರ್ಕಾರ ರಚನೆ ಆಯ್ಕೆಗಳನ್ನು ಪರಿಶೀಲನೆ ಮಾಡ್ತಾರೆ, ಬಹುಮತ ಪರೀಕ್ಷೆಯನ್ನು ನಡೆಸ್ತಾರೆ. ಹಾಗೆ ಕಡಿಮೆಯಾದ ಸದನದಲ್ಲಿ ಒಕ್ಕೂಟ ಬಹುಮತವನ್ನು ಸಾಬೀತುಪಡಿಸಬಹುದಾ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಆಡಳಿತ ಅಸಾಧ್ಯವಾದಾಗ ಮಾತ್ರ 356ನೇ ವಿಧಿ ಉದ್ಭವಿಸುತ್ತೆ. ಈ ಅರ್ಥದಲ್ಲಿ ಟಿವಿಕೆ ರಾಜೀನಾಮೆ ನೀಡೋ ಬೆದರಿಕೆ ನಿಜವಾದ ಹಾಗೆ ಸಾಂಕೇತಿಕ ಆಗಿದೆ. ಸಾಮೂಹಿಕ ರಾಜೀನಾಮೆ ಕಾನೂನುಬದ್ಧವಾಗಿ ಸಾಧ್ಯವಾದ್ರೂ ಸಾಂವಿಧಾನಿಕವಾಗಿ ಅದು ಸ್ವಯಂಚಾಲಿತ ಅಲ್ಲ, ತಕ್ಷಣವೂ ಅಲ್ಲ, ಸರಳವೂ ಅಲ್ಲ. ಸ್ಪೀಕರ್ ಅವರ ತನಿಖಾ ಅಧಿಕಾರಗಳು, ಪಕ್ಷಾಂತರ ವಿರೋಧಿ ನಿಬಂಧನೆಗಳು, ಬಹುಮತ ಪರೀಕ್ಷೆಯ ಅವಶ್ಯಕತೆ ಮತ್ತು ಸುಪ್ರೀಂ ಕೋರ್ಟ್ ಪೂರ್ವ ನಿದರ್ಶನಗಳು ಅಂತಹ ಕ್ರಮ ದೀರ್ಘಕಾಲದ ಸಾಂವಿಧಾನಿಕ ಮತ್ತು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ತಿಳಿಸುತ್ತೆ. ಸೊ ಬಹಳಷ್ಟು ಕುತೂಹಲಕಾರಿಯಾಗಿದೆ ತಮಿಳುನಾಡಿನ ಬೆಳವಣಿಗೆಗಳು. ಈ ನಿಟ್ಟಿನಲ್ಲಿ ಮುಂದೆ ಇನ್ನೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.